ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ಚಪಾತಿ ಹಿಟ್ಟು ಅದನ್ನ ಬಿಟ್ಟಿನ್ರಿ ನಾನು. ಮತ್ತು ರಾತ್ರಿ ಮಾಡಿದ ಸಾರು ಐತ್ರಿ. ಹೀಗಾಗಿ ಅನ್ನ ಸ್ವಲ್ಪ ಮಾಡಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಹೆಸರು ಕಾಳು ಮಾಡ್ಬೇಕನ್ನಿ. ಆದ್ರೆ ಹೆಸರು ಕಾಳಿಂದ ಅಷ್ಟು ಯಾಕೋ ಒಳ್ಳೆ ಎಣ್ಸ್ಬಿಟ್ಟೈತ್ರಿ, ತಿನ್ನೋಕೆ ಆಗೋದು. ಹೀಗಾಗಿ ಬದ್ನಿಕಾಯಿ ಮಾಡಿ ತೆಂಗಿನಕಾಯಿ ಅದಾರ, ಹಿಂಗಾಗಿ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಅದು ಮಾಡ್ಬೇಕಂತ ಅಂದ್ಕೊಂಡೇನಿ. ಅಂದ್ರೆ ರಾತ್ರಿ ಮಾಡಿ ಸಾರು ಐತ್ಲಾರ, ಹಿಂಗಾಗಿ ರಾತ್ರಿ ಮಾಡಿದ ಅಡುಗೆ ಅನ್ಕ ಕೆಡ್ಸಕ್ಕೆ ಹೋಗಂಗಿಲ್ಲ ರೀ ನಾವು ಯಾವುದು ಉಳ್ತೀವ್ರಿ ಅದನ್ನು. ಯಾಕಂದ್ರೆ ಉಳ್ತೀವಂದ್ರೂ ರಾತ್ರಿ ಅಡುಗೆ ಅನ್ನ ಪಲ್ಯ ಸಾರು ರೊಟ್ಟಿ ಇಷ್ಟು ಇತ್ತಂದ್ರೆ ಏನು ಮಾಡ್ತೇನೆ ರೀ ನಾನು, ಮುಂಜಾನೆ ಅದು ನಾಷ್ಟಕ್ಕೆ ಮಾಡ್ತೀನಿ. ಇದನ್ನೆಲ್ಲ ಬಿಸಿ ಮಾಡಿರ್ತೀನಿ, ಮಧ್ಯಾಹ್ನ ಆಕತ್ತಿ ಇದು ರಾತ್ರಿ ಮಾಡಿದ ಅಡುಗೆನ ಮಧ್ಯಾಹ್ನ ಆಕತ್ತಿ, ಮುಂಜಾನೆ ನಾಷ್ಟಕ್ಕೆ ಮಾಡಿಬಿಡ್ತೇನೆ ರೀ. ಅದ್ರ ಮೇಲೆ ಸಂಜೆ ನಮ್ಗೆಲ್ಲ ಆಗಿಬಿಡ್ತೈತಿ. ಅವಾಗ ಸಂಜೆಗೆ ಊಟ ಮಾಡಿ ನೋಡಿರಿ. ಈಗ ಎಲ್ಲ ಕೆಲಸ ಮುಗಿತ್ರಿ ನಂದು. ಇನ್ನು ಊಟ ಮಾಡ್ಬೇಕ್ರಿ. ಟೈಮ 12:30 ಆಗಿತ್ತು ನೋಡಿರಿ ಟೈಮ. 4 ಮಾಡ್ಕೊಂಡ್ರಿ ಇಲ್ಲಿ ನಮ್ಮ ತಮ್ಮ ಬಾಯಿಲ್ ಮನೆಗೇನು. ಪೂಜೆನೂ ಮುಗಿದ್ರಿ, ಎಲ್ಲ ಕೆಲಸ ಮುಗಿದ್ರಿ ನಮ್ಮದು ನೋಡ್ರಿ. ಮನೆ ನೋಡ್ರಿ ಪೂಜೆ ಎಲ್ಲ ಆಗಿದ್ರಿ ಕೆಲಸ. ಕರೆಂಟ್ ಒಂದು ಈಗ ನೋಡ್ರಿ. ಇಲ್ಲಿ ಅನ್ನಕ್ಕೆ ಇಟ್ಟನಿ, ಹಾಲು ಕಾಯ್ಕಿಟ್ಟನ್ರಿ ರೀ. ಅಡಿಗೆ ಅಂಕ ಎಲ್ಲ ಆಗೈತ್ರಿ. ಈಗ ಬರ್ರಿ ಊಟ ಮಣ್ಣು. ಚಪಾತಿ ಬದ್ನಿಕಾಯಿ ಪಲ್ಯ, ಕೊಬ್ಬರಿ ಚಟ್ನಿ ರೀ. ಕೆಂಪು ಮೆಣ್ಸಿಕಾಯ್ಕೇನೆ ಅದಕ್ಕೆ ಕಲರ್ ಹಿಂಗೈತಿ. ಕೊಬ್ಬರಿ ಚಟ್ನಿ, ಇದು ಕೆಂಪು ಮೆಣ್ಸಿಕಾಯಿ, ಕೆಂಪು ಚಟ್ನಿ ನೋಡ್ರಿ. ಉಪ್ಪಿನಕಾಯಿ. ಬರ್ರಿ 12:30 ಇದೆ ಟೈಮ. ಹಸುವಿಗೆ ಅಪ್ಪಲ್ಲ ಸುಸ್ತು. ಊಟ ಮಾಡೋ ಬರ್ರಿ. ಊಟ ಮಾಡಿ ಮುಂದಿನ ನೋಡೋಣ್ರಿ. ಹೊಟ್ಟಿಗಿಲ್ಲ ಅನ್ಕ ಏನು ಮುಂದೆ ವಿಚಾರ ಮಾಡಂಗಿಲ್ಲ ರೀ. ಊಟ ಮಾಡಿ ವಿಚಾರ ಮಾಡ್ರಿ ಅನ್ನೋದು. ಬರೀ ಮಸ್ತ್ ಸುಡು ಅನ್ನ, ಎಣ್ಣೆ ಹಾಕೊಂಡಂಗ್ರಿ ಇದ್ರೊಳಗೆ. ಆಮ್ಯಾಗ ಇದು ಉಪ್ಪಿನಕಾಯಿ ರಸ ಮ್ಯಾಗಿದ್ದು, ಇದು ಕೆಂಪು ಚಟ್ನಿ, ಇದು ಉಪ್ಪಿನಕಾಯಿ ನೋಡ್ರಿ. ನೋಡ್ರಿ ನಾ ಇಲ್ಲಿ ಶೇಂಗಾ ಹುರಿಬೇಕಂತಂದು ಸಜ್ಜು ಮಾಡ್ಕೊಂಡು ನೋಡ್ರಿ. ಇನ್ನು ಸ್ವಚ್ಛ ಮಾಡ್ಕೊಂಬನ್ನಿ. ಈಗ 2 kg ಅದಾವು. ಅಂದರೆ ಇನ್ನೇನು ಪಂಚಮಿ ಸಣ್ಣದಾಗ ಬತ್ರಿ. ನಮ್ಮ ಕರೆಂಟು ಇಲ್ಲ, ಕೆಲಸನೂ ಇಲ್ಲ ಆಗಿತ್ತು ರೀ. ಈಗ ಹೀಗಾಗಿ ರವಾನು ಐತ್ರಿ. ಒಂದು 2 kg ರವೆ, ಒಂದು 2 kg ಶೇಂಗಾ ಅದಾವ್ರಿ. ಇನ್ನೆಲ್ಲ ಹುರಿದಿಡ್ಬೇಕಂತಂದು ರೆಡಿ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಕಡಾಯಿ ತಂದಿಟ್ಟೇನ್ರಿ. ನಮ್ಮ ಕಡಾಯಿ ಕರಿದೈತಿಂದಲ್ರಿ ನೋಡಿರಿ ನೀವು, ಭಾಳ ತುಳು ಐತ್ರಿ ಅದು. ಹಂಗಾಗಿ ಇಲ್ಲಿ ಬೇರೆದವ್ರು ತೊಗೊಂಬಂದೇನ್ರಿ. ನಾನು ಚೂರು ದಿಪ್ಪ ಅಂತಾದ್ರೆ ಶೇಂಗಾದು ಚಲೋ ಹುರಿತಾವತ್ತಂದ. ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸರ ಆತು ನೋಡ್ರಿ ನಾ ಶೇಂಗಾ ಹುರಿಯಾಕತ್ತಿ. ಯಾಕಂದ್ರೆ ಕಡಾವಿನೂ ದಿಪ್ಪ ಐತಿ. ಅದಾದ್ಮ್ಯಾಗ ಉರಿ ನೋಡ್ರಿ ಹೆಂಗಟ್ಟನೆ ಇದು ಸಣ್ಣ ಇಟ್ಟಿನಿ. ಅದೆಷ್ಟು ಸಣ್ಣ ಐತೆ ನೋಡ್ರಿ ಉರಿ. ಇಷ್ಟು ಸಣ್ಣ ಉರಿ ಮ್ಯಾಗ ಹುರಿಯಾತನ್ರಿ ನಾ. ಹಿಂಗಾಗಿ ಒಂದು ಅರ್ಧ ತಾಸರ ಆತ್ರ ಹುರಿಯಾಕತ್ತಿ. ಏನಿಲ್ಲ ಆಗೋಲ್ಲ ನೋಡ್ರಿ ಹುರಿಯೋದು. ಹಂಗೆ ಎಷ್ಟು ಸಣ್ಣ ಉರಿ ಇಟ್ಟು ದಿಪ್ಪ ಕಡಾವಿಗೆ ಹೋಗ್ಬಿಟ್ಟು ಅಷ್ಟು ಚಲೋ ಆಕವ್ರಿ ಉಂಡೆದು. ಹೀಗಾಗಿ ಉರಿ ಸಣ್ಣ ಹುರಿಯಾತ ನೋಡ್ರಿ. ಸಣ್ಣ ಪಂಚಮಿ ತಯಾರಿ ಮಾಡೋದೈತಿ. ಹಿಂಗೆ ಬರೋ ಕಾಳು, ಹಿಂಗಿದ್ದು ಕಾಳು ಹೆಂಗಾಗ್ಯಾವ ನೋಡ್ರಿ. ಕಲರ ಚೇಂಜ್ ಕಾಣ್ತಿರ್ಬೋದು ನಿಮಗೆ. ಅವು ಇವು ನೋಡ್ರಿ ಹಂಗಾಗ್ಯಾವ ನೋಡ್ರಿ. ಚಂದ ಹುರಿದವ್ರಿ ಅವೆಲ್ಲ. ಇನ್ನೂ ಒಂದು ಸ್ವಲ್ಪ ಹುರಿಯಬೇಕು ಅನಿಸ್ತೈತ್ರಿ. ನೀವು ಹಿಂಗೆ ಹುರಿದಂಗೆ ಕಣ್ಣು ಬಂದಿಲ್ಲ ಅನ್ನೋ ಮಾತ್ರಕ್ಕೆ ಹುರಿದಿಲ್ಲ ಅನ್ನೋಂಗಿಲ್ಲ. ಹುರಿದಾವು ಕಡಾಂಗಿ ದಿಪ್ಪಿಟ್ಟದ್ದು ಇಟ್ಟನಿ, ಉರಿ ಸಣ್ಣ ಇಟ್ಟನಿ. ಅದ್ರ ಸಂಬಂಧಾಗಿ ಹುರಿದಂಗೆ ನೋಡೋರು ಅಷ್ಟೆ ನೋಡ್ರಿ. ಇವು ಶೇಂಗಾ ಕಣ್ಣು ಬಿದ್ದಿಲ್ಲ ಅನ್ನೋ ಮಾತ್ರಕ್ಕೆ ಹುರಿದಿಲ್ಲ ಅನ್ಬೇಡ್ರಿ, ಮಸ್ತ್ ಹುರಿದಾವು. ಒಂದು ಅರ್ಧ ತಾಸರು ಹುರಿದೇನ್ರಿ ಒಂದು ಶೇಂಗಾ. ಆರಿದ್ಮೇಲೆ ತೋರಿಸ್ತೇನೆ ರೀ. ಸುಡಾತೇವ ಇಲ್ಲಿ ನೋಡ್ರಿ. ಇವ ಹಸಿ ಶೇಂಗಾ ರೀ, ಇವ ಹುರಿದಿದ್ದು ಶೇಂಗಾ ರೀ. ಈಗ ಗೊತ್ತಾಗಂಗಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ. ಈ ಶೇಂಗಾ ನೋಡ್ರಿ. ಅಲ್ಲಿ ಕೆಳಗಿದ್ದದ್ದು ಕಾಳಿನ ಕಲರ್ ನೋಡ್ರಿ. ಎರಡು ಚೇಂಜ್ ಅದಾವಿಲ್ಲ ರೀ, ಎರಡು ಕಲರ್. ಹಾಂ, ಮಸ್ತ್ ಹುರಿದವ್ರಿ ಶೇಂಗಾ. ಹಿಂಗೆ ಒಂಥರ ಹುರಿದವ್ರಾಗತ್ತೆ ಮ್ಯಾಗ ಸ್ವಲ್ಪ ಕರಗ ಆದಂಗೆ, ಸ್ವಟ್ಟಿ ಹೊತ್ತಿದಂಗೆ ಆದಾಗನ ಶೇಂಗಾ ಹುರಿದವನಂಗಿಲ್ಲ ರೀ. ಇವು ಮಸ್ತ್ ಹುರಿದವ್ ನೋಡ್ರಿ. ಹಿಂಗೆ ಹುರಿಬೇಕು ನೋಡ್ರಿ ಶೇಂಗಾ. ಆದ್ರೆ ಹುರಿಬೇಕಾರೆ ತಾಳ್ಮೆ ಅನ್ನೋದು ಭಾಳ ಬೇಕು ರೀ. ಇಷ್ಟು ಹುರಿಬೇಕಾರೆ ಅರ್ಧ ತಾಸು ಮ್ಯಾಗ ಕೂತೇನೆ ರೀ ನಾನು. ಇಷ್ಟು ಹುರಿಬೇಕಂದ್ರೆ 2 kg ತೊಗೊಂಡ್ರಿ. ಅದ್ರ 3 ಸರಿ ಆಗಂಗೆ ಕಾಣ್ತಾರೆ ಇವು. ಈಗೊಮ್ಮೆ ಕಡಾಯಿಗೆ ಹಾಕಿ ಬಂದೇನೆ. ಇದೊಂದು ಇಷ್ಟು ತಾವ್ರಿ. ನಾ ಇಲ್ಲಿ ಹೋಗೋದಾಗ ಇಲ್ಲಿ ಇಷ್ಟು ಹಾಕೇನಿ ರೀ. ಹುರಿದಿದ್ದು ಅವು ಅಷ್ಟೇ ರೀ. ಒಂದು ಪಾಲು ಹುರಿದೇನೆ, 2 ಪಾಲು ಅದಾವ್ರಿ.
ಹುರುಂಡ್ರಿ ಸಣ್ಣಂಗೆ ಹಂಗೆ ಹುರಿಯಾಕ ನಿಂತಿ ಯಾಕೆ ನಮ್ಮ ಕೆಂಪು ಮರಿ ಕಿತ್ವಿ ನೋಡ್ರಿ ಹೆಂಗೆ ಚಾಲಲ್ಲಿ ನೋಡ್ರಿ ಅಲ್ಲಿ ನನ್ನ ಕುರ್ಚಿ ಮ್ಯಾಗ ನಾನು ಕುತ್ತಲ್ಲಿ ಬಂದು ಹಿಂದೆ ನಿಂತು ಅವ್ರಪ್ಪ ನಿಂದ್ರಿಸಿ ಯಾರಲ್ಲಿ ಬಂದೆ ಅಲ್ಲಿ ಅದನ್ನ ತೆಗಿಯಾಕತ್ತ ನೋಡ್ರಿ ಕೊಬ್ಬರಿ ಚಟ್ನಿದದು ಬರ್ರಿ ಊಟ ಮಣ್ಣು ಟೈಮ 3:30 ಆಗೈತೆ ನೋಡ್ರಿ ಈಗ ಅದನ್ನು ನೋಡ್ರಿ ಯಾರಿಗೆ ಬಾಯಿಗೆ ನೀರು ಬರ್ತಾ ಹೇಳ್ರಿ ಕೆಂಪು ಚಟ್ನಿ ಉಪ್ಪಿನಕಾಯಿ ರಸ ದಾನದ ಎಣ್ಣೆ ಹಾಕೊಂಡೆ ನೋಡ್ರಿ ನಾನು ಶೇಂಗಾ ಇಷ್ಟು ಹುರಿದ್ರಿ ಈಗ ಇತ್ತೇವೆ ಒಂದಿಸ್ತಾವೆ ಇಷ್ಟು ಹುರಿದನ್ರಿ ಈಗ ಇನ್ನು ರವೆ ಹುರಿಕಿದ್ದೀನಿ ಇನ್ನೊಂದು ಸ್ವಲ್ಪ ಒಂದು ಚಪಾತಿ ತಿಂದು ಹುರಿದ್ರೆ ಆತಂದು ಹುರಿಯಾತ ನೋಡ್ರಿ ಟೈಮ್ 3:20 ಆಗೈತೆ ರೀ ಇದೇನು ಖಾರ ಎಷ್ಟೊತ್ತು ಒಂದಾಳು ಅಂತಿದ್ದು ರೀ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕ್ತಾರೆ ನೋಡ್ರಿ ಆ ಮೆಣ್ಸಿಕಾಯಿ ರೀ ಖಾರ ಅನ್ಕ ಗೊರ್ತಾರೆ ಇಲ್ಲಿ ಕಾಯಿಗೆ ಮತ್ತು ಇನ್ನೊಂದೇನು ರೀ ನಿತ್ತು ಹುರಿದಾದ್ರೆ ನಾ ಯಾವಾಗ ರೀ 2 ಗಂಟೆಗೆ ನಿಂತೇನೆ ರೀ 3:20 ಟೈಮ ಭಾಳ ಟೈಮ್ ತೊಗೊಂಡು ಕಾಲು ಗತಿ ಏನಕ್ಕಾರ ನಾನು ಅದಕ್ಕೆ ಹಿಂಗೆ ಕುರ್ಚಿ ಹಾಕೊಂಡು ಕೂತೆ ನೋಡ್ರಿ ಇಲ್ಲಿ ಹಿಂಗೆ ಕೂತ ಹಿಂಗೆ ತಿರುಗಾಡ್ತೀನಿ ರೀ ಹಿಂಗೆ ನಾನು ಸ್ವಲ್ಪ ಮುಂಚೆರ್ದಿರ್ತೀನಿ ಹಿಂಗೆ ಕೂತಿರ್ತು ನೋಡ್ರಿ ಇಲ್ಲಿ ಏನು ಮಾಡಿದ್ರಿ ಕಾಲು ನುಸ್ತಾವ್ ಬಿಟ್ರೆ ಮತ್ತು ಗ್ಯಾಸ್ ತಳ ಇಟ್ಕೊಳಕ್ಕೆ ಅನುಕೂಲ ಇಲ್ಲರಿ ಅದು ಪೈಪ್ ಅಲ್ಲಿ ಗ್ಯಾಸ್ ಕಟ್ಟಿ ಒಳಗನೆ ಸೇರಿಸ್ಬಿಟ್ಟಾರು ಹೀಗಾಗಿ ಅನುಕೂಲ ಇಲ್ಲ ನೋಡ್ರಿ ಇಲ್ಲಿ ಅದಕ್ಕೆ ಮತ್ತೆ ಊಟ ಅದನ್ನ ಸಿಗ್ತೀನಿ ರೀ ನೋಡ್ರಿ ಇದು ಬಿಳಿ ರವೆ ನೋಡ್ರಿ ಚಿರುಟಿ ರವೆ ಅತ್ತಾರ ನೋಡ್ರಿ ಅದೈತಿ ಎಲ್ಲ ಸ್ವಚ್ಛ ಮಾಡ್ಕೊಂಬಂಡ್ರಿ ನಾಗ ಹುರಿಬೇಕತ್ತಂದ ದಿಪ್ಪ ಕಡಾಯಿಗೆ ಹುರಿದ್ರೆ ಮಸ್ತ್ ಆಕತ್ರಿ ಅದಕ್ಕಾಗಿ ಹಿಂಗೆ ಹೊತ್ತದು ಅದು ಕೆಂಪಾಗೋದು ಏನಾಗಂಗಿಲ್ಲ ರೀ ಬೆಳಗನ ಉಳ್ತಿತ್ತು ರವೆ ಉಂಡೆದು ಮಾಡ್ಬೇಕ್ರೆ ಒಂದು ಸ್ವಲ್ಪ ಕಲರ್ ಬೆಳಗನ ಬೇಕಲ್ರಿ ಹಿಂಗಾಗಿ ದಿಪ್ಪ ಕಡಾಯಿಗೆ ಹುರಿದ್ರನ ಚಲೋ ಆಕತ್ರಿ ರವೆ ಇಷ್ಟೈತೆ ನೋಡ್ರಿ ಇದು 2 kg ಐತ್ರಿ ರವೆ ಇದನ್ನೂ 1 ತಾಸು 1.5 ತಾಸು ಹಾಕಿರ್ಬೋದು ರೀ ಹುರಿಬೇಕಾರೆ ಶೇಂಗಾ 2 ತಾಸು ಮ್ಯಾಗ ತೊಗೋದ್ರಿ ಟೈಮ್ ಹುರಿಬೇಕಾರೆ ಇನ್ನು ಇದೊಂದು ಸ್ವಲ್ಪ ಟೈಮ್ ತೊಗೋದನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಇಲ್ಲಿ ಹುರಿದ ನೋಡ್ರಿ ನಾನು ರವೆ ಹಿಂಗಾಗಿತ್ತು ನೋಡ್ರಿ ಸುಡಾತೈತೆ ನೋಡ್ರಿ ಭಾಳ ಹುರಿದಿದ್ರ ರವಕ್ಕೆ ಹಸಿ ರವಕ್ಕೆ ಡಿಫ್ರೆನ್ಸ್ ನೋಡ್ರಿ ಇಲ್ಲ ತೋರಿಸ್ತಾನೆ ಈಗ ಹೆಂಗೈತೆ ನೋಡ್ರಿ ಇದು ಹಸಿ ರವೆ ಇದು ಹುರಿದಿದ್ದ ರವೆ ರೀ ಅದು ಹುರಿದಿದ್ದ ರವೆ ಅಷ್ಟು ಕೆಂಪದು ಕಾಣಂಗಿಲ್ಲ ರೀ ಯಾಕಂದ್ರೆ ದಿಪ್ಪ ಕಣಂಗೆ ಹುರಿದನ್ನ ಕೆಂಪಾಗಂಗೆ ಹುರಿದಿಲ್ಲ ರೀ ಅಂದ್ರೆ ಹುರಿದ ಮಾತ್ರ ಚಲೋ ಹುರಿದೈತೆ ರವೆ ಹಿಂಗೆ ಹುರಿದೈತೆ ನಾನು ಹಸಿ ಇರ್ಬೋದತ್ತ ನೀವು ಅನ್ಕೋಬೇಡ್ರಿ ಭಾಳ ಟೈಮ್ ತೊಗೊಂಡು ಹುರಿದನ್ರಿ ಕಡಾಯಿಗೆ ದಿಪ್ಪ ಐತಿ ಹಿಂಗಾಗಿ ಒಟ್ಟು ಹೊತ್ತಂಗಿಲ್ಲ ಏನಿಲ್ಲ ಒಂದು ಅರ್ಧ ತಾಸು ಹುರಿದನ್ರಿ ಇಷ್ಟ ರವೆ ಹುರಿಬೇಕಾರೆ ಪೂರ್ತಿ ಕೆಂಪಾಗಂಗೆ ಹುರಿದೈತೆ ನೋಡ್ರಿ ಅದಾಗೆ ಶೇಂಗಾದ ಸೊಪ್ಪಿ ತೆಗಿಯಾಕ ಈ ಟ್ರಿಕ್ ಯೂಸ್ ಮಾಡಿರಿ ಮಸ್ತ್ ಐತೆ ನೋಡ್ರಿ ಯಾರೋ ಅಂದಿದ್ರು ನನಗೆ ಅದನ್ನು ತಲೆ ಹೊಡಿಸಿ ನಾನು ಮೊದಲು ಕೈಲಿ ತಿಕ್ಕೋತನ ಕೂತೀನಿ ರೀ ಭಾಳದವು ಕೈ ಉರಿತೈತಿ ಗಪ್ಪ ನಂದು ಯಾರೋ ಹೇಳಿದ ನೆನಪಾತು ಅರಿಬೆ ಹಾಕಿ ಬಿಡಿಬೇಕು ನೆಲಕ್ಕತ್ತ ನಾನು ಹಂಗೆ ಬಡ್ದು ನೋಡ್ರಿ ನೆಲಕ್ಕೆ ಅದ್ರಾಗ ಶೇಂಗಾ ಒಂದು 2 ಬಗ್ಸೆಟ್ ಶೇಂಗಾ ಹಾಕೊಂಡು ನೆಲಕ್ಕೆ ಏನು ಬಡ್ದ್ನಿ ಸ್ವಚ್ಛ ಹೋಗ್ಬಿಟ್ಟಾರಿ ಸೊಪ್ಪಿ ಮಸ್ತಾಗಿದ್ದು ಶೇಂಗಾರ ಅಯ್ಯೋ ಇನ್ನು ಮೊದಲೇ ಯಾಕೆ ನೋಡಿಲ್ಲ ಇದನ್ನು ತಲೆಯಾಗ ಓಡಿಸಿಲ್ಲ ಅನಿಸ್ತು ನೋಡ್ರಿ ಮಸ್ತ್ ಟ್ರಿಕ್ ನೋಡ್ರಿ ಅದೊಂದು ಯೂಸ್ ಮಾಡಿರೋದನ್ನ ಭಾರಿ ಯೂಸ್ ಆಕೈತೆ ನೋಡ್ರಿ ನೋಡ್ರಿ ಈಗ ಹಂಗೆ ಯಾವ್ದು ಶೇಂಗಾ ನೋಡ್ರಿ ಅಲ್ಲಿ ಸೊಪ್ಪಿನ ಹೋಗ್ಬಿಟ್ಟವ್ರಿ ಎಲ್ಲ ಇನ್ನು ಕೇರ್ ತೊಗೊಂಡ್ರೆ ಮುಗ್ದೋತ್ರಿ ಸ್ವಚ್ಛ ಆಗಿಬಿಡ್ತಾವೆ ನೋಡ್ರಿ ಇಲ್ಲಿ ಹೆಂಗೆ ಸೊಪ್ಪು ಚಾ ನೋಡ್ರಿ ಆ ಬುಟ್ಟ್ಯಾನ ಹೆಂಗದಾವ ಇಲ್ಲಿ ಹೆಂಗದಾವ ನೋಡ್ರಿ ಮಸ್ತ್ ಯೂಸ್ ಆಯ್ತು ನೋಡ್ರಿ ಇದು ನೋಡ್ರಿ ಈಗ ನಾನು ಶೇಂಗಾದ ಹುರಿದ ಮಾಡ್ಬೇಕಾರೆ 6 ಗಂಟೆ ಹತ್ರ ಟೈಮ ಶೇಂಗಾದ ಹುರಿದು ತೆಗೆದಿಡ್ಬೇಕಾರೆ ಅಷ್ಟ್ರಾಗ ಇನ್ನು ಶೇಂಗಾ ಹುರಿದ ಸೊಟ್ಟೆ ಅದು ತೆಗಿತೀನಿ ಅವಾಗ ಹೇಳಿ ನಮ್ಮ ಟೈಲರ್ ಅವ್ರ ಒಂದು 3 ಸೀರೆ ಅರ್ಜೆಂಟ್ ಪಿಕೋಪಾಲ್ದವ ಮಾಡಿಕೊಡ್ತಂದ ನಾನು ತೊಗೊಂಬಂದ ಇವ್ನು ಪಿಕೋಪಾಲ್ ಮಾಡತ್ತ ನೋಡ್ರಿ ಮಷಿನ್ ಮ್ಯಾಗ ಹಚ್ಕೊಂಡ ಕವೇಲಿಗೆ ಮಾಡತ್ತಾನ ರೀ ಈಗ 2 ಸೀರೆ ಕವೇಲಿಗೆ ಮಾಡಿರಿ ಇನ್ನೊಂದು ಐತಿ 3 ಬ್ಲೌಸ್ ಇದ್ರು 3 ಬ್ಲೌಸ್ ಅದಾವೆ ರೀ ಹುಕ್ಕ ಚೌಕು ಇದೊಂದು ಸೀರೆ ಆಮ್ಯಾಗ ಇದೊಂದು ಸೀರೆ 3 ಸೀರೆ ಅದಾವ್ರಿ ಇವಾಗ ಬ್ಲೌಸು 3 ಅದಾವ್ರಿ ಇದ್ರ ಹೋಗದವ್ರು ಇಲ್ಲಿಲ್ಲದವ ಇಲ್ಲೊಂದು ಐತೆ ನೋಡ್ರಿ ಇಲ್ಲಿ ಇನ್ನು 3 ಇದ್ರ ಹೋಗದವ್ರು ಅಷ್ಟು ಬ್ಲೌಸ್ ಹುಕ್ ಹಚ್ಚಿ ಇವನು ಸೀರೆಗೆ ಹೋಗಿ ಕೈಲಿಗೆ ಮಾಡಿಕೊಡ್ಬೇಕು ನೋಡ್ರಿ ನಾ ಈಗ ಟೈಮ 7:30 ಆಗೈತ್ರಿ ಈಗ ಏನು ಅಡುಗೆ ಅದು ಏನೂ ಇಲ್ಲರಿ ಬಾಂಡೆನೂ ಅದಾವು ಎಲ್ಲ ಏನೋ ಕೆಲಸ ಹಂಗೈತಿ ಸುಮ್ಮನೆ ಒಟ್ಟು ಅರ್ಜೆಂಟ್ ಬಂದವ ನಾನು ಇವ್ನು ಮಾಡಿಕೊಡ್ಬೇಕಾಯ್ತು ಹಿಂಗಾಗಿ ಹಿಡ್ಕೊಂಡು ಕೂತ ನೋಡ್ರಿ ಇವನ್ನ ಈಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನೋಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಟೈಮ್ 9:30 ಆಗೈತ್ರಿ ರಾತ್ರಿ ಈಗ ಮುಗಿತ್ರಿ ಅಂದೊಂದೆಲ್ಲ ಪಿಕೋಪಾಲದು ಭಾಳ ಲೇಟ್ ಆತ್ರಿ ಯಾಕೆ ಒಂದು ಸ್ವಲ್ಪ ಕೈ ಹಿಡ್ದಂಗೆ ಆಗಿಬಿಡ್ತದೆ ಕೆಲಸ 3 ಸೀರೆ ಪಿಕೋಪಾಲ 3 ಸೀರೆ ಜೋಡಿದ್ದನ 3 ಬ್ಲೌಸಿಗೆ ಹೋಗ್ಕತ್ತೋದೈತ್ರಿ ಕೆಲಸ ಅವು ಯಾರು ಅರ್ಜೆಂಟ್ ಕೊಡೋದು ನಸಕ್ನಾಗ ಒಯ್ಯಂಗೆ ಅಂತಾರೆ ಅವರು ಒಯ್ಯೋದೀಗ ಹೋದಾರ ಮೇಲೆ ಹಂಗೆ ಅಂದು ಅವ್ರು ಊರಿಗೆ ಹೋಗಾರ್ದಾರ ನಸಕ್ನಾಗ ಹೋಗಾರ್ದಾರ ಎಂದಾರ್ದಾರೇನೋ ಹಿಂಗಾಗಿ ಇದು ಹೋಗಿ ಕೊಡತ್ತಂದ್ರೆ ಅವನು ಸ್ವಲ್ಪ ಮುಗಿಸ್ಯಾನ ಏನಾರ ಕೆಲಸ ಮಾಡ್ಕೊತೀನಿ ಅಂದ್ರೆ ನಮ್ಮ ಟೈಲರ್ ಅವರು ಹಿಂಗಾಗಿ ಅವನ್ನ ಮಾಡ್ಕೊಟ್ಬಿಡ್ತೀನಿ ರೀ ಅನ್ಕತನ ಇನ್ನು ಬಂದು ಸ್ವಲ್ಪ ಹಾಕೊಂಡು ಕೈ ಕಾಲು ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ರಿ ಅಡುಗೆ ಅನ್ಕ ಏನು ಮಾಡೋಕೆ ಹೋಗಂಗಿಲ್ಲ ರೀ ನಾ ಏನೈತೆ ಅದನ್ನ ಮಾರಕ್ಕೆ ಭಾಳ ತಿರುಗಿ ಕೆಡ್ಸೋಕೆ ಹೋಗಂಗಿಲ್ಲ ರೀ
ಅದಾವ್ರಿ. ಒಂದು 4 ರೊಟ್ಟಿನೂ ಅದಾವೆ, ಒಂದು 4 ಚಪಾತಿನೂ ಅದಾವೆ, ಪಲ್ಯ ಐತಿ, ಚಟ್ನಿ ಐತಿ, ಅನ್ನ ಸಾರನೂ ಐತಿ, ಅಡುಗೆಲ್ಲ ಐತಿ. ಒಂದು ಸ್ವಲ್ಪ ಶಿರಾ ಮಾಡ್ಬೇಕು ಅನ್ನೋದೈತಿ. ಸುಳ್ಳು ಶಿರಾ ಮಾಡ್ಕೊಂತ ಮಾಡ್ಕೋಬೇಕು ಅನ್ನೋದೈತಿ. ನಿದ್ದೆ ಜೋರು ಬಂದಾವೆ, ಹಸುನು ಬೆಳಗ್ಗೆವು. ಹಿಂಗಾಗಿ ಅವಾಗ 4 ಗಂಟೆಗೆ ಅದೊಂದು ಚಪಾತಿ ತಿಂದಿನಿ ನೋಡ್ರಿ, ಕೆಂಪು ಖಾರ ಹಚ್ಕೊಂಡು. ಅದಷ್ಟು ಅದ್ರ ಮ್ಯಾಗಿನ ತಿಂತೀನಿ ರೀ ಹೊಳ್ಳಿ. ಹಿಂಗಾಗಿ ಹಸು ಆದಂಗೆ ಆಗ್ಯಾವ ನಮಗೂ. ಇನ್ನು ಟೈಮ್ 9:30 ಆಗೈತಿ. ನಾವು ಊಟ ಮಾಡಿ ಅಂತ ನಾಳೆ ಮುಂಜಾನೆ ರವಿವಾರ ನೋಡ್ರಿ, ಶನಿವಾರ ಅನ್ಕ ಮುಗಿತ್ರಿ ಇವತ್ತು. ಯಾವಾಗ ಅಂದ್ರೆ ರೀ ಅದೇನತ್ತಾರೆ ರೀ, ಕಾರಣ ಹೊನ್ನುಗ್ಗಿತ್ತಾರೆ ನೋಡ್ರಿ. ಆ ಹೊನ್ನುಗ್ಗಿದ ದಿವಸ ಹನುಮಪ್ಪಗೆ ಎಲೆ ಪೂಜೆ ಕಟ್ಟಿಸ್ಬೇಕು. ಶನಿವಾರನೂ ಮಂಗಳವಾರನೂ ಬಂದಿತ್ತು. ಅದು ಮಂಗಳವಾರಕ್ಕೊಮ್ಮೆ ಎಲೆ ಪೂಜೆ ಕಟ್ಟಿಸ್ಬೇಕತ್ತು, 21 ಮಂಗಳವಾರ. ಅವತ್ತು ಎಲೆ ಪೂಜೆ ಕಟ್ಟಿಸ್ಬೇಕಂತ ತೊಗೊಂಬಂದಿನಿ. ನಾ ಎಲ್ಲಿನೂ ಸುದ ತೊಗೊಂಬಂದಿದ್ನಿ. ಆದ್ರೆ ಅವಾಗ ಏನು ಸಮಸ್ಯೆ ಆಯ್ತೋ ಏನಾರು ಗೊತ್ತಿಲ್ಲ, ನನಗೂ ಅಷ್ಟೇ ಮರ್ತೇನೆ ನಾನು. ಹಿಂಗಾಗಿ ಹೊಳ್ಳಿ ತಲೆಯಾಗ ಬಂದು ನೋಡ್ರಿ, ಶನಿವಾರ ಬಂದಾಗ ನೆನಪಾಗ್ತದೆ ಹನುಮಪ್ಪಂದ. ಮಂಗಳವಾರ ಫಸ್ಟಿಗೆ ಎಲೆ ಪೂಜೆ ಕಟ್ಟಿಸೋದಿರೋದು ಟೈಮ್ದಾಗ ಮಂಗಳವಾರ ಬರ್ಬೇಕತ್ರ. ಮಂಗಳವಾರ ಚಲೋ ದಿವಸದಾಗ ಎಲೆ ಪೂಜೆ ಕಟ್ಸೋದಂದ್ರೆ ಅಲ್ಲಿ ಅಲ್ರಿ, ಗುಡಿಯಾಗ ಕಟ್ಸೋದಲ್ಲ. ಇಲ್ಲಿ 21 ಎಲೆ ಹಿಂಗೆ ಹೂವಿನ ಮೇಲೆ ಕಟ್ತಿಲ್ಲ, ಹಂಗೆ ಕಟ್ಟಿ ಗುಡಿಗೆ ದೇವ್ರ ಕೊಳ ಹಾಕಕ್ಕೆ ಕೊಡ್ಬೇಕತ್ರ ನಾವು 21 ಮಂಗಳವಾರಿನ. ಏನೋ ಚಲೋ ಆಕೈತೆ ಅದಕ್ಕೆ ಹೇಳ್ಯಾರು. ಅದನ್ನ ಹಂಗೆ ಮಾಡ್ಬೇಕಂದ್ರೆ ಅಷ್ಟು ತಲೆಯಾಗ ಬರೋದು ನೋಡ್ರಿ ನನಗೂ. ನೋಡೋಣ್ರಿ ಶ್ರಾವಣ ಹಿಡ್ಕೊಂಡು ಮಾತಿನ ಶ್ರಾವಣದಾಗೂ ಕೆಲಸ ಬಾಳ್ರಿ, ಎಲ್ಲ ಪೂಜೆ ಒಳಗೆ ಚಲೋ ಆಕವು. ಮತ್ತು ನಾ ಸೋಮವಾರ ಪೂಜೆ ಬೇರೆ ಮಾಡ್ತಿದ್ದೀನಿ ರೀ ಅವಾಗ, ಅದಕ್ಕೆ ತಿಂಗಳದಾಗ. ಏನೋ ಅದಕ್ಕೆ ಮುಂದಿನ ವರ್ಷ ಬರೋಂಗೇನೋ ಕಾಣ್ತೈತೆ ರೀ. ಈ ವರ್ಷ ಏನಿಲ್ಲ. ನೋಡೋಣ್ರಿ ಹೆಂಗೆ ಆಕೈತೆ ಅಂತ. ಮುಂದೆ ಮಾಡ್ತಾನೋ ಅನ್ನಂಗಿಲ್ಲ, ಬಿಡ್ತಾನೆ ಅನ್ನಂಗಿಲ್ಲ. ಯಾಕಂದ್ರೆ ದೇವ್ರಿಗೆ ಬರ್ತಾನೆ ಬಾರತ್ತ, ಬಡವ ಕೊಡ್ತಾನೆ ಬಾರ್ದತ್ತ. ಹಂಗೆ ದೇವ್ರಿಗೆ ಅಡ್ವಾನ್ಸ್ ಮಾಡ್ತಾನೆ ಅನ್ನಂಗಿಲ್ಲ ರೀ. ನೋಡ್ತೀನಿ ರೀ ನನಗೆ ಯಾಕಿತ್ತು ಮಾಡ್ತಾನೋ ಆಗ್ಲಿಕ್ಕೆ ಇಲ್ರಿ. ಈ ಲಕ್ಷ್ಮೀ ಪೂಜೆ ಒಳಗೆ ಮಾಡಬೇಕು. ನಾಳೆ ಮನೆ ಒಂದು ಸ್ವಚ್ಛ ಮಾಡ್ಬೇಕು ಅನ್ಕೊಂಡೇನಿ ರೀ. ನಾಳೆ ರವಿವಾರ ಐತಿ. ಹೀಗಾಗಿ ಇದನ್ನಕ ಮನೆ ಸ್ವಚ್ಛ ಮಾಡೀನಿ ರೀ. ಈಕ್ವಲಿ ಆಚೆಗಡೆ ಅಡುಗೆ ಮನೆ ಸ್ವಚ್ಛ ಮಾಡೀನಿ ರೀ. ಮತ್ತು ಲಕ್ಷ್ಮೀ ಪೂಜೆ ಮಾಡೋಕತ್ತೈತಿ, ಶ್ರಾವಣ ಸ್ಟಾರ್ಟ್ ಆಯ್ತು. ಹೀಗಾಗಿ ಒಂದು ಸ್ವಲ್ಪ ಅದನ್ನು ಆಚೆಗಡೆದನ್ನು ಸ್ವಚ್ಛ ಮಾಡ್ಕೋಬೇಕು, ಬಾಂಡೆ ಎಲ್ಲ ತೊಳ್ಕೊಬೇಕು ಅನ್ನೋದಕ್ಕೆ ನಾಳೆ. ನೋಡೋಣ್ರಿ ಏನೇನು ಆಕೈತೆ. ಮತ್ತು ಸಿಗ್ತೀನಿ ರೀ. ಇಲ್ಲಿಗೆ ಮುಗಿಸ್ತೀನಿ ರೀ ವಿಡಿಯೋ. ನಾಳೆ ಮತ್ತು ಸಿಗ್ತೀನಿ ರೀ. ಇದು ಸೀರಾಕಕ್ಕೂ ಕಲರ್ ನೋಡ್ರಿ. ನೋಡ್ರಿ ಯಾವ ಮನೆಗೆ ಕಲರ್ ಇರ್ತೈತದು. ಏನು ಎತ್ತರಲ್ಲೇ ಹಾಕಿರ್ಬೋದು ಹೇಳ್ರಿ, ಅದು ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಏನು ಹಾಕಿ ಇಷ್ಟು ಕಲರ್ ಮಾಡ್ತಿರ್ಬೋದು ರೀ ಅದನ್ನು. ಇಷ್ಟು ಕೆಮಿಕಲ್ ಕೂಡ್ಸಿದ ಕಲರ್ದಾದ್ರೆ ಮನುಷ್ಯ ಅಲ್ಲದ ತಿಳಿತ್ರಿ. ನೋಡಿರಿ ಇದು ನೀರು ಹಾಕೋಣ ರಸನ ಟೈಪ್ ಆಕತಿ ಒಳಗೆ. ಮತ್ತು ಸಣ್ಣ ಉಪ್ಪಿನ ಗತಿ ಹಳ್ಳ ಇರ್ತೈತ್ರಿ ಒಳಗೆ, ಅದು ಕರಗ್ತೈತ್ರಿ ನೀರಾಗ. ಮತ್ತು ಟೈಮ್ ಹೋದಂಗೆ ಹಂಗೆ ಶಿರಾ ಮಾಡಕ್ಕೆ ನೋಡ್ರಿ ಅದು. ಕುದಿ ನೀರೊಳಗೆ ಹಾಕಿಬಿಟ್ಟಿರ್ತೀವಿ ನಾವು ಕಲರ್. ಬರ್ರಿ ಶಿರಾ ತಿನ್ನೋಣ ಅಂತ. ಅಷ್ಟೇ ಭಾಳ ಬೆಲ್ಚುಲ್ಲ, ಭಾಳ ಸಪ್ಪುಲ್ಲ, ಅಷ್ಟು ಲೈಟ್ ಹೆಂಗೆ ಚಲೋ ಐತೆ ನೋಡ್ರಿ. ಮತ್ತು ಯಾರಿಗೆ ಗೆಸ್ಟ್ ಅದು ಬರೋರಿದ್ರೆ ಅಷ್ಟೇ ಅದ್ರೊಳಗೆ ಗೋಡಂಬಿ ಅದು ಹಾಕಿರ್ತೀವಿ ನಾವು. ಇಲ್ಲಾಂದ್ರೆ ಏನಿಲ್ಲ ರೀ, ಮನೆ ತಿನ್ನೋದಿದ್ರೆ ಹಾಕಂಗೆ ಇಲ್ಲ. ಹಿಂಗೆ ಏಲಕ್ಕಿ ಅದು ಹಾಕಿ ಮಾಡ್ಕೊಂಡು ತಿಂದಿರ್ತೀವಿ ರೀ. ಮಸ್ತ್ ಆಗಿತ್ತು ನೋಡ್ರಿ ಅಷ್ಟ.